ಹಾಕಿ ರಂಗೋಲಿಯನ್ನೆಲ್ಲ ಹಾಕಿ ಆ ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಹೀಗೆ ಮಾಡ್ತಾ ಇರ್ತಾಳೆ. ಪ್ರತಿದಿನ ಬಂದು ಅವಳು ಈ ಥರ ಮಾಡ್ತಾ ಇರ್ತಾಳೆ. ಇದೆಲ್ಲವನ್ನು ತಿರುಮಲಿಸೈ ಆಳ್ವಾರ್ ಅವರು ನೋಡ್ತಾ ಇರ್ತಾರೆ. ಒಂದು ದಿನ ಅವರು ಆ ಮಹಿಳೆ ಹತ್ರ ಕೇಳ್ತಾರೆ, ಯಾರಮ್ಮ ನೀನು ಪ್ರತಿದಿನ ಇಲ್ಲಿ ಬಂದು ಇದನ್ನೆಲ್ಲ ಮಾಡ್ತಾ ಇದೆಯಲ್ಲ, ನಿನಗೆ ಏನು ಬೇಕು ಅಂತ ಕೇಳ್ತಾರೆ. ಆಗ ಆ ಮಹಿಳೆ ಹೇಳ್ತಾಳೆ, ನನಗೆ ಏನೂ ಬೇಡ ಸ್ವಾಮಿ, ನಾನು ದೇವರ ಒಂದು ಸೇವೆಯನ್ನು ಮಾಡಬೇಕು, ಅದೇ ರೀತಿ ಈ ದೇವರ ಒಂದು ಶಿಷ್ಯರಾದಂತಹ ನಿಮ್ಮಂಥವರ ಸೇವೆಯನ್ನು ಮಾಡಬೇಕು, ಅದೇ ನನ್ನ ಆಸೆ ಅಂತ ಹೇಳ್ತಾರೆ. ಆದರೆ ನನಗೆ ವಯಸ್ಸಾಗಿರೋದ್ರಿಂದ ನನಗೆ ತುಂಬ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ, ತುಂಬ ಆಯಾಸ ಆಗುತ್ತೆ. ಆಯಾಸ ಆಗ್ತಾ ಇರೋದನ್ನ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ, ನನಗೆ ಸ್ವಲ್ಪ ದೇಹದಲ್ಲಿ ಒಂದು ಚೈತನ್ಯ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಆಗ ತಿರುಮಲಿಸೈ ಆಳ್ವಾರ್ ಅವರು ಅವಳಿಗೆ ಆಶೀರ್ವಾದ ಮಾಡ್ತಾರೆ. ಆ ವಯಸ್ಸಾದಂತಹ ಮುದುಕಿ ಯೌವನಕ್ಕೆ ತಿರುಗ್ತಾಳೆ, ಅಂದರೆ ಸುಂದರವಾದ ಯುವತಿ ಆಗಿಬಿಡ್ತಾಳೆ ಅವಳು. ಒಮ್ಮೆ ಈ ಕಾಂಚೀಪುರದ ರಾಜ, ಒಂದು ಪಲ್ಲವ ರಾಜ, ಅವನು ಒಂದು ನಗರ ಸಂಚಾರ ಹೊರಟಿರ್ತಾನೆ. ಹಾಗೆ ಅವನು ಹೋಗ್ತಾ ಇರಬೇಕಾದ್ರೆ ಈ ಮುದುಕಿಯಾಗಿದ್ದು ತಿರುಮಲಿಸೈ ಆಳ್ವಾರ್ ಅವರ ಆಶೀರ್ವಾದದಿಂದ ಸುಂದರ ಯುವತಿಯಾದಂತಹ ಆ ಮಹಿಳೆ ಅವಳನ್ನು ನೋಡ್ತಾಳು. ರಾಜನಿಗೆ ಆ ಸುಂದರ ಯುವತಿಯನ್ನು ನೋಡಿ ಆಸೆ ಆಗುತ್ತೆ. ಅವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಅವರು ನಿರ್ಧಾರ ಮಾಡ್ತಾರೆ. ಇವರಿಬ್ಬರಿಗೂ ಮದುವೆ ಆಗುತ್ತೆ. ಮದುವೆಯಾಗಿ ಹಲವು ವರ್ಷಗಳ ಹಾಗೆ ಹೋಗ್ತಾ ಇರುತ್ತೆ. ರಾಜನಿಗೆ ವಯಸ್ಸಾಗ್ತಾ ಹೋಗುತ್ತೆ. ಆದರೆ ಅವನ ಮಡದಿಗೆ ಮಾತ್ರ ವಯಸ್ಸಾಗೋದೇ ಇಲ್ಲ, ಹಾಗೆ ಯುವತಿಯಾಗೇ ಇರ್ತಾಳೆ ಅವಳು. ಆಗ ರಾಜ ಅವಳ ಹತ್ರ ಕೇಳ್ತಾನೆ, ಅಲ್ಲ, ನನಗೆ ವಯಸ್ಸಾಗ್ತಾ ಹೋಗ್ತಾಯಿದೆ, ನಿನಗೆ ಮಾತ್ರ ವಯಸ್ಸೇ ಆಗ್ತಾಯಿಲ್ವಲ್ಲ, ಹಾಗೇ ಇದೆಯಲ್ಲ ಯುವತಿಯಾಗಿ, ಹೇಗೆ ಅಂತ. ಆಗ ಅವರು ನಡೆದಿದ್ದನ್ನೆಲ್ಲ ಹೇಳ್ತಾರೆ. ಆಗ ರಾಜ ಯೋಚನೆ ಮಾಡ್ತಾನೆ, ನಾನು ಏಕೆ ತಿರುಮಲಿಸೈ ಆಳ್ವಾರ್ ಅವರ ಒಂದು ಆಶೀರ್ವಾದದಿಂದ ಯುವಕನಾಗಬಾರ್ದು ಅಂತ. ಆಗ ಅವನೇನು ಮಾಡ್ತಾನೆ, ತಿರುಮಲಿಸೈ ಆಳ್ವಾರನ್ನ ಬರೋದಕ್ಕೆ ಹೇಳಿ ಅಂತ ಹೇಳಿ ಕಳಿಸ್ತಾನೆ. ತಿರುಮಲಿಸೈ ಆಳ್ವಾರ್ ಅವರು ಹೇಳ್ತಾರೆ, ನಾನು ಯಾವ ರಾಜರ ಹತ್ರನೂ ಹೋಗೋದಿಲ್ಲ, ಯಾವ ರಾಜನ ಕುರಿತು ನಾನು ಹಾಡೋದಿಲ್ಲ, ಸ್ತೋತ್ರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅವರು ಹೋದವರೆಲ್ಲ ಆ ವಿಷಯವನ್ನು ಬಂದು ರಾಜನಿಗೆ ಹೇಳ್ತಾರೆ. ಅವರು ಇನ್ನೊಂದು ವಿಷಯವನ್ನು ಹೇಳ್ತಾರೆ, ಈ ತಿರುಮಲಿಸೈ ಆಳ್ವಾರ್ ಅವರು ಬರದೇ ಇದ್ರೂ ಪರವಾಗಿಲ್ಲ, ಅವರ ಶಿಷ್ಯನಾದಂತಹ ಕಣಿಕಣ್ಣನ್ ಅಂತ ಇದ್ದಾನೆ, ಅವನು ಬಂದು ನಿಮ್ಮ ಬಗ್ಗೆ ಒಂದು ಸ್ತೋತ್ರ ಮಾಡಿದರೆ, ನಿಮ್ಮ ಬಗ್ಗೆ ಒಂದು ಹಾಡಿದರೆ ನೀವು ಯುವಕರಾಗ್ಬೋದು ಅಂತ ಹೇಳ್ತಾರೆ. ಸರಿ ಅಂತ ಕಣಿಕಣ್ಣನ್ನು ಕರ್ಕೊಂಬರಕ್ಕೆ ಹೇಳ್ತಾರೆ. ಕಣಿಕಣ್ಣನ ರಾಜನ ಹತ್ರ ಬರ್ತಾರೆ. ಅವರು ಕೇಳ್ತಾರೆ ಏನಾಗಬೇಕು ಅಂತ. ಆಗ ರಾಜ ಹೇಳ್ತಾನೆ, ಈ ಥರ ನೀನು ನನ್ನ ಬಗ್ಗೆ ಒಂದು ಹಾಡನ್ನು ಹೇಳಿ, ಒಂದು ಸ್ತೋತ್ರವನ್ನು ಮಾಡಿ ನನ್ನನ್ನು ನೀನು ಯುವಕನನ್ನಾಗಿ ಮಾಡಬೇಕು ಅಂತ.